ಸಚಿವ ಸಂಪುಟ ವಿಸ್ತರಣೆ ಯಾವಾಗಪ್ಪ ಅಂತ ಕೇಳ್ತಾ ಇದ್ವಿ. 1.5 ತಿಂಗಳಾಗೋಯ್ತು. ಯಾವಾಗ ಅಂತ ಕಾಯ್ತಾ ಇದ್ವಿ. ಫೈನಲಿ ಈಗ ದಿನಾಂಕ ನಿಗದಿಯಾಗಿದೆ. ಅದು ಜುಲೈ 20ನೇ ತಾರೀಕಿಗೆ ಫೈನಲ್ ಆಗಿ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಮುಹೂರ್ತ ಕೂಡಿ ಬಂದಿದೆ. ಜುಲೈ 20ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ ಇದೆ. 3 ಸಚಿವ ಸ್ಥಾನಗಳನ್ನು ಖಾಲಿ ಬಿಡುವ ಬಗ್ಗೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಇರಲಿ, ಯಾವುದಾದ್ರೂ ದೊಡ್ಡ ಮಟ್ಟದಲ್ಲಿ ಅದು ಇದು ಸಮಸ್ಯೆ ಆದಾಗ ಕೊಡೋಕ್ಕೆ ಅಂತ. ನವದೆಹಲಿಯಲ್ಲಿ ಜುಲೈ 19ರಂದು ಮಹತ್ವದ ಸಭೆ. ಸಿಎಂ ಸೇರಿ ರಾಜ್ಯ ನಾಯಕರೊಂದಿಗೆ ಹೈಕಮಾಂಡ್ ಸಭೆ ಮಾಡುತ್ತೆ. ದೆಹಲಿಗೆ ಬರುವಂತೆ ಸಿಎಂಗೆ ಹೈಕಮಾಂಡ್ ಕರೆದಿದ್ದಾರಂತೆ. ಜುಲೈ 18ರ ಸಂಜೆ ಸಿದ್ದರಾಮಯ್ಯನವರು, 19ಕ್ಕೆ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ತೆರಳುತ್ತಾರೆ. 2 ದಿನ ದೆಹಲಿ ಅಂಗಳದಲ್ಲಿ ಸಭೆ ಕೂಡ ನಡೆಯುತ್ತೆ. ಸೊ ಫೈನಲಿ ಒಂದು ರೀತಿಯಾದಂಥ ಈಗ ಬೆಳವಣಿಗೆ ಆಗಿದೆ. ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಮಹತ್ತರ ಬೆಳವಣಿಗೆ. ಮತ್ತೆ ಮುಂದೆ ಹೋಗುವಂತಹ ಸಾಧ್ಯತೆ ಇದೆಯಾ ಇಲ್ವಾ, ಇವೆಲ್ಲ ಲೆಕ್ಕಾಚಾರಗಳು ಈಗಿದೆ. ಸದ್ಯಕ್ಕೆ ಆದರೆ ಸಾಕಪ್ಪ ಅನ್ನುವಂಥದ್ದಿತ್ತು. ಕಾರಣ ಒಂದು ಕಡೆಗೆ ಮಳೆ ಆಗಿಲ್ಲ, ಬರ ಬಂದಿದೆ. ಸೊ ಆಯಾ ಜಿಲ್ಲೆಗಳಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಬೇಕಾಗಿರುವಂಥ, ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿರುವಂತಹ ಮಂತ್ರಿಗಳ ಅಗತ್ಯತೆ ಇದೆ. ಆಯಾ ಜಿಲ್ಲಾ ಉಸ್ತುವಾರಿಗಳ ಅಗತ್ಯತೆ ಇದೆ. ಸೊ ಆ ನಿಟ್ಟಿನಲ್ಲಿ ಈಗ ಅಗತ್ಯತೆ ಇತ್ತು. ನೋಡೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಈ ತಿಂಗಳೊಳಗೆ ಫೈನಲ್ ಆಗಿ ಸಂಪುಟ ವಿಸ್ತರಣೆ ಆಗೋದು ಕನ್ಫರ್ಮ್ ಆಗ್ತಾ ಇದೆಯಾ? ಅರುಣ್, ಬಹುತೇಕ ಜುಲೈ 19ನೇ ತಾರೀಕು ದೆಹಲಿ ಅಂಗಳದಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಸಂಬಂಧ ಮೊದಲ ಸಭೆ ನಡೆಯುತ್ತೆ ಅನ್ನುವಂಥ ಮಾಹಿತಿ. 19 ಮತ್ತು 20ನೇ ತಾರೀಕು 2 ದಿನ ದೆಹಲಿ ಅಂಗಳದಲ್ಲಿ ಈ ಮಾತುಕತೆಗಳು ನಡೀಬಹುದು. AICC ನಾಯಕರ ಜೊತೆಗೆ ಮಾತುಕತೆಗೆ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಹಾಗೂ KPCC ಅಧ್ಯಕ್ಷರು 3 ಜನ ಕೂಡ ತೆರಳ್ತಾರೆ ಅನ್ನುವಂಥ ಮಾಹಿತಿ. 18ನೇ ತಾರೀಕು ಸಂಜೆ ದೆಹಲಿಗೆ ಹೋಗ್ತಾ ಇರುವಂಥವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬಹುತೇಕ 18ರ ತಡರಾತ್ರಿ ಅಥವಾ 19ನೇ ತಾರೀಕು ಬೆಳಗ್ಗೆ ದೆಹಲಿಗೆ ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ 19ನೇ ತಾರೀಕು ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಸಂಬಂಧ ಪ್ರಮುಖವಾದ ಒಂದು ಹೈ ವೋಲ್ಟೇಜ್ ಮೀಟಿಂಗ್ AICC ಅಂಗಳದಲ್ಲಿ ನಡೆಯುತ್ತೆ. ಆ ನಂತರ ಅಗತ್ಯ ಇದ್ದರೆ 20ನೇ ತಾರೀಕು ಕೂಡ ಮಾತುಕತೆ ಅಂದರೆ 2 ದಿನಗಳ ಕಾಲ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಾಗಿ 18ನೇ ತಾರೀಕಿನ ನಂತರ ಅಂದರೆ 19 ಮತ್ತು 20 2 ದಿನದಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹೈ ವೋಲ್ಟೇಜ್ ಮೀಟಿಂಗ್ ದೆಹಲಿಯಲ್ಲಿ ಫಿಕ್ಸ್ ಆಗುವಂಥದ್ದು ಬಹುತೇಕ ಖಚಿತವಾಗ್ತಾ ಇದೆ. ಅರುಣ್. ಓಕೆ ಸುಖೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು. ಸೊ ಈ ನಿಟ್ಟಿನಲ್ಲಿ ಈಗ ಮಹತ್ವದ ಬೆಳವಣಿಗೆ ರಾಜ್ಯದ ಹಿತದೃಷ್ಟಿಯಿಂದ. ಮಂತ್ರಿಗಳು ಯಾರು ಅನ್ನುವಂಥ ಚರ್ಚೆಯ ನಡುವೆ ಈಗ ಪ್ರಶ್ನೆಗಳಿದ್ದಾವೆ. ಯಾರು ಕ್ಯಾಬಿನೆಟ್ನ ಒಳಗಡೆ ಇನ್ನು ಆಗ್ತಾರೆ, ಯಾರು ಕಳೆದ ಬಾರಿ ಇದ್ದಂಥವರಿಗೆ ಶಾಕ್ ಆಗುತ್ತೆ ಅಂತ ಹೇಳಿ. ಸೊ ಅದು ಮಹತ್ವದಿದೆ.